ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಬೀದಿಗೆ ಬಂದಿದ್ದು ಗ್ಯಾಸ್ ಏಜೆನ್ಸಿಗಳಿಂದ ಅಕ್ರಮ ದಂಧೆ ನಡೆಯುತ್ತಿದೆ. ಇದೀಗ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳ ನಡೆಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಪ್ರತಿಯೊಂದು ಕುಟುಂಬವು ಸಿಲಿಂಡರ್ ಸೌಲಭ್ಯ ಹೊಂದಬೇಕು ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಉಜ್ವಲ ಯೋಜನೆಯನ್ನ ಜಾರಿಗೆ ತಂದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಮನೆಗಳಿಗೆ ಮುಟ್ಟಬೇಕಾದ ಸಿಲಿಂಡರ್ ಡಾಬಾ ಹಾಗೂ ಹೋಟೆಲ್ಗಳಲ್ಲಿ ಬಳಕೆ ಆಗ್ತಿದೆ. ಬಡವರು ಸಿಲಿಂಡರ್ ಬೇಕು ಎಂದು ಬುಕ್ ಮಾಡಿದರೆ ಗ್ಯಾಸ್ ಏಜೆನ್ಸಿಗಳು ಮನೆಗೆ ತಂದು ಮುಟ್ಟಿಸಬೇಕು. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಉಲ್ಟಾ ಎಂದು ಹೇಳಬಹುದು. ಯಾಕೆಂದರೆ ಗ್ಯಾಸ್ ಏಜೆನ್ಸಿಯವರೇ ನೇರವಾಗಿ ಢಾಬಾ ಹಾಗೂ ಹೋಟೆಲ್ಗಳಿಗೆ ಸರಬರಾಜು ಮಾಡುತ್ತಾರೆ. ಗೃಹ ಬಳಕೆಯ ಸಿಲಿಂಡರ್ ಮಾನ್ವಿಯಲ್ಲಿ ಅಕ್ರಮವಾಗಿ ದುರ್ಬಳಕೆಯಾದರೂ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಅವರು ಕಣ್ಣಿದ್ದು ಕುರುಡರಾಗಿದ್ದಾರೆ ಎಂದು ಕಾಣುತ್ತೆ. ಗ್ಯಾಸ್ ಏಜೆನ್ಸಿಯವರೇ ಆಹಾರ ಇಲಾಖೆ ಅಧಿಕಾರಿಗಳ ಭಯವಿಲ್ಲದೆ ಸರಬರಾಜು ಮಾಡುತ್ತಾರೆಂದ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮಾಮೂಲಿ ಇದೇನಾ ಅಥವಾ ಬೆಂಬಲ ಕೊಡ್ತಿದ್ದೀರಾ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಹೆಸರು ಸುರೇಶ್ ತುಬ್ದೂರ್ ಅಂತೇಳಿ ಜನಜಾಗೃತಿ ಜಿಲ್ಲಾ ಅಧ್ಯಕ್ಷರು ನಾವು ಮಾತಾಡೋದು. ಇವತ್ತು ಉಜ್ವಲ ಯೋಜನೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಬಡ ಮಕ್ಕಳಿಗೆ ಮತ್ತು ಬಡ ಜನರಿಗೆ ಉಪಯೋಗವಾಗಬೇಕಂತ ಕೊಟ್ಟಿರೋದು. ಇವತ್ತು ಕಮರ್ಷಿಯಲಿ ಆಗಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಫುಡ್ ಅಧಿಕಾರಿಗಳಾದ ಜಿಲ್ಲಾಧಿಕಾರಿಗಳಾದ ಕೃಷ್ಣಪ್ಪ ಸರ್ ಅವರು ನೋಡ್ತಿದ್ದಂಗೆ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ. ಯಾಕಂದರೆ ಇವರು ಅಧಿಕಾರದಲ್ಲಿ ಇದ್ದು ಸಹ ಇದುವರೆಗೂ ಏನು ಪ್ರಯೋಜನವಾಗಿಲ್ಲ. ಇವೆಲ್ಲವನ್ನು ನೋಡ್ತಿದ್ದಾರೆ, ಕಣ್ಣಾರೆ ಕಾಣ್ತಿದ್ದಾರೆ. ಎಲ್ಲ ಏನು ನಡೀತಕ್ಕಂಥದ್ದು ವಿಷಯ, ಪ್ರತಿಯೊಂದು ವಿಷಯ ಅವರಿಗೆ ಗುರುತಿರ್ತಕ್ಕಂಥ ವಿಷಯ. ಆ ವಿಷಯನೂ ಸಹ ಗಮನಕ್ಕಿದ್ದರೂ ಸಹ ಅವರು ಕಣ್ಣಾರೆ ಕಂಡು ಸಹ ಕಾಣದಿರುವಂತೆ ಅವ್ರು ನಡ್ಕೋತಾರೆ. ಅದಕ್ಕೋಸ್ಕರವಾಗಿ ಈ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು, ತಾಲೂಕು ಅಧಿಕಾರಿಗಳಾಗಿರ್ಬೋದು ಮತ್ತು ಇನ್ನೂ ಇತರ ರಾಜ್ಯದ ಸಚಿವರಾಗಿರ್ಬೋದು ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಜರುಗಿಸಿ ಆದಷ್ಟು ಬೇಗನೆ ಅವ್ರ ಮೇಲೆ, ಕೃಷ್ಣಪ್ಪ ಅವರ ಮೇಲೆ ಕ್ರಮವನ್ನು ಜರುಗಿಸಬೇಕಂತ ಹೇಳಿಕೇಸಿ. ಅಲ್ಲ ಸರ್, ಏನಂತಂದ್ರೆ ಗೃಹ ಬಳಕೆ ಸಿಲಿಂಡರ್ ಜನರಿಗೆ ಮುಟ್ಟಬೇಕು. ಹೌದು ಸರ್, ಕೇಂದ್ರ ಸರ್ಕಾರದ್ದು ಇದು ಹೋಟೆಲ್ ಡಾಬಾಗಳಿಗೆಲ್ಲ ಸಪ್ಲೈ ಆಗ್ತದೆ ಸರ್. ಏನು ಸರ್ ಕಾರಣ ಇದು ಅವರು ಅಧಿಕಾರಿಗಳ ನಿರ್ಲಕ್ಷ್ಯ. ಈ ಅಧಿಕಾರಿಗಳು ಕಣ್ಣಾರೆ ಕಂಡು ಸಹ ಸಪ್ಲೈ ಮಾಡೋದು ಗೊತ್ತಿದ್ರೂ ಸತೆಗೆ ಅವ್ರ ಅಧಿಕಾರಿಗಳು ತಾವು ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ. ಅವರು ದುಡ್ಡಿನ ಆಮಿಷಗೋಸ್ಕರವಾಗಿ ಅವರು ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ. ಅದ್ರ ಹೊರತಾಗಿ ಅಧಿಕಾರಿಗಳು ಏನು ಕೆಲಸ ಮಾಡ್ತಾಯಿಲ್ಲ. ಫುಡ್ಡು ಆಫೀಸರ್ ಏನಿದಾರಲ್ಲ ಕಂಪ್ಲೀಟು ಅವರು ಕಣ್ಣು ಮುಚ್ಕೊಂಡು ಕೂತಾರೆ. ಫುಡ್ ಆಫೀಸರ್ ಏನು ಸರಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅವರು. ಅಲ್ಲ ಸರ್, ಇಷ್ಟೊಂದು ಜನರಿಗೆ ಯಾಕೆ ಮುಟ್ಟದೇ ಇರ್ತಕ್ಕಂಥದ್ದು ಈ ರೀತಿ ಡಾಬಾಗಳಿಗೆ, ಹೋಟೆಲ್ಗಳಿಗೆ ಎಲ್ಲ ಅಂಗಡಿಗಳಲ್ಲಿ ಹೋಗ್ತದೆ ಅಂದಮೇಲೆ ಏನು ಸರ್ ಇದು? ಅಂದರೆ ಸರ್ಕಾರದ ಆದೇಶಗಳು ಈ ಥರ ಉಲ್ಲಂಘನೆ ಮಾಡ್ತಾರೆ ಹೆಂಗೆ? ಸರ್ಕಾರ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕ್ರಮ ಜರುಗಿಸ್ತಾ ಇಲ್ಲ. ಅವರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಮತ್ತು ಅವರು ಮನಸ್ಸಿಗೆ ಬಂದಂತೆ ಅವ್ರು ನಡ್ಕೊಳ್ತಾ ಇದ್ದಾರೆ. ಒಟ್ಟು ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ. ಯಾರು ಹೇಳೋರು ಕೇಳೋರಿಲ್ಲ. ರಾಜಾರೋಷವಾಗಿ ಎಲ್ಲ ದಂಧೆಗಳು ನಡೀತಿದ್ದೇವೆ. ಇಲ್ಲಿ ಫುಡ್ ಆಫೀಸ್ನಲ್ಲಿ ಯಾರು ಕೆಲಸ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋಂಗಿಲ್ಲ. ಜಿಲ್ಲಾ ಫುಡ್ ಆಫೀಸರ್ ಸಹ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋಂಗಿಲ್ಲ. ಕೃಷ್ಣಪ್ಪ ಸರ್ ಅಂತೇಳಿ ಅವ್ರಿಗೆ ಸುಮಾರು ಸಾರಿ ನಾವು ಅವ್ರ ಗಮನಕ್ಕೆ ತಂದಿದ್ವಿ ಈ ರೀತಿ ನಡೀತಾ ವಿಷಯಗಳು ಅಂತೇಳಿ ಕೇಸಿ. ತಂದ್ರು ಸಹ ಅವರು ಕೇರ್ಲೆಸ್ ಆಗಿ ಆಯಿತು ನಾನು ಒಂದು ಸಾರಿ ಎನ್ಕ್ವೈರಿ ಬರ್ತೀನಿ, ಬಂದು ವಿಚಾರ ಮಾಡ್ತೀನಿ, ನೋಡ್ತೀನಿ ಅಂತ ಹೇಳಿದ್ರೆ ಹೊರತಾಗಿ ಇವತ್ತಿಗೆ ಯಾವುದೇ ರೀತಿಯಲ್ಲಿ ಎನ್ಕ್ವೈರಿ ಮಾಡಿಲ್ಲ. ಅವರು ಎನ್ಕ್ವೈರಿ ಮಾಡಿಲ್ಲ, ರಿಪೋರ್ಟ್ ಹಾಕಿಲ್ಲ, ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಿಲ್ಲ. ನಮಸ್ಕಾರ, ನನ್ನ ಹೆಸರು ಶಿವಾರ್ಜುನ್ ನಾಯಕ, BJP ST ಮೋರ್ಚಾ ಮಾಧ್ಯಮ ಸಂಚಾಲಕ, ರಾಯಚೂರು ಜಿಲ್ಲೆ. ನಮ್ಮ ಮಾನ್ವಿ ತಾಲೂಕಿನಲ್ಲಿ ಇತ್ತೀಚೆಗೆ ನಡೀತಕ್ಕಂಥ ಈ ಭಾಳ ದಿನದಿಂದಲೂ ಇದು ನಡೀತಾ ಇದೆ. ಈ ಏಜೆನ್ಸಿಯವರೇನು ಮನೆಗೆ ತಲುಪಿಸ್ಬೇಕಾದಂಥ ಸಿಲಿಂಡರ್ಗಳನ್ನು ಮಹತ್ವಾಕಾಂಕ್ಷಿ ಯೋಜನೆಯಾದ ಉಜ್ವಲ ಯೋಜನೆಯಡಿ ಮನೆಗೆ ಮುಟ್ಟಿಸ್ತಕ್ಕಂಥ ಗ್ಯಾಸ್ ಸಿಲಿಂಡರ್ಗಳನ್ನು ಈ ಡಾಬಾಗಳಿಗೆ, ಪ್ರೈವೇಟು ಹೋಟೆಲ್ಗಳಿಗೆ ಅವ್ರಿಗೆ ನಡೆಸ್ಕೊಳ್ಳೋದಕ್ಕೆ ಇವರೇ ಆಟೋ ತೊಗೊಂಡೋಗಿ ಅಲ್ಲಿ ನಿಲ್ಲಿಸಿ ಅವ್ರ ಹತ್ರ ಸಿಲಿಂಡ್ರ್ ಕೊಡೋವಂಥ ಕೆಲಸ ಏಜೆನ್ಸಿಗಳ ಕಡೆಯಿಂದ ಆಗ್ತಾಯಿದೆ. ಇದೆಲ್ಲ ನಡೀತಾ ಇದ್ರೂ ಈ ಸರ್ಕಾರದ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ? ಕಣ್ಣು ಮುಚ್ಚಿ ಕುಳಿತು ಮನಸ್ಸೋ ಇಚ್ಛೆ ಬಂದಂತೆ ವರ್ತಿಸುತ್ತಿದ್ದಾರೆ. ದಯವಿಟ್ಟು ಆಹಾರ ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟ ಆಹಾರ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ತನಿಖೆ ನಡೆಸಿ ಈ ಥರ ಅಕ್ರಮ ನಡೆಯುತ್ತಿರುವುದರ ಕುರಿತು ಏಜೆನ್ಸಿಗಳ ಮೇಲೆ ಅವರಿಗೆ ಸೂಕ್ತ ಕ್ರಮವನ್ನು ಜರುಗಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಸರ್, ಮಾನವಿಯಲ್ಲಿ ಈ ರೀತಿಯಾಗಿ ಗೃಹ ಬಳಕೆ ಸಿಲಿಂಡರ್ಗಳು, ಡಾಬಾ, ಹೋಟೆಲ್ಗಳು ಖಾಸಗಿಯಾಗಿ ಉಪಯೋಗಿಸ್ತಿರೋದ ಮೇಲೆ ಜನರಿಗೆ ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ದುರ್ಬಳಕೆ ಆಗ್ತಾಯಿದೆ ಸರ್, ಹೇಗೆ? ಹೌದು, ಇದೊಂದು ಗಂಭೀರವಾದ ವಿಷಯ. ಅದೇ ರೀತಿಯಾಗಿ ಪ್ರತಿ ಹಳ್ಳಿಗಳ ಮನೆಗೆ ಕಟ್ಟಕಡೆ ವ್ಯಕ್ತಿಗೆ, ಅಂಬೇಡ್ಕರ್ ಅವರ ಏನು ಮಾತಿದೆಯೋ, ಕಟ್ಟಕಡೆ ವ್ಯಕ್ತಿಗೂ ಕೂಡ
ಸಂವಿಧಾನ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಉಜ್ವಲ ಯೋಜನೆ ಒಬ್ಬ ತಾಯಂದಿರು ಕೂಡ ಆ ಹೊಗೆಗೆ ತುತ್ತಾಗಬಾರದು, ಅದರಿಂದ ಬರ್ತಕ್ಕಂಥ ಅಸ್ತಮ ಈ ಥರದ ರೋಗಗಳಿಗೆ ತುತ್ತಾಗಬಾರದಂತೇಳಿ ಅವರು ಮಾಡ್ತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆ ಎಂದೇ ಹೇಳ್ಬೋದು ಉಜ್ವಲ ಯೋಜನೆ. ಉಜ್ವಲ ಯೋಜನೆಯ ಸಿಲಿಂಡರ್ಗಳನ್ನು ತಾವೇ ಬೇಕಾಬಿಟ್ಟು ಬುಕ್ ಮಾಡ್ಕೊಳ್ಳೋದು ಏಜೆನ್ಸಿಯವರು. ಅದರಿಂದ ಬುಕ್ ಆದಂಥ ಸಿಲಿಂಡರ್ಗಳನ್ನು ಕಮರ್ಷಿಯಲ್ ಅಂಗಡಿಗಳಿಗೆ ಅಂದರೆ ಡಾಬಾ, ಹೋಟೆಲ್ಗಳಿಗೆ, ಈ ಥರ ಕೈಗಾರಿಕಾ ಪ್ರದೇಶಗಳಿಗೆ ನಡೆಸೋದಕ್ಕೆ ಅವರು ಕುಮ್ಮಕ್ಕು ನೀಡುತ್ತಿದ್ದಾರೆ ಏಜೆನ್ಸಿಯವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೇನು ರೀ, ಅವ್ರಿಗೆ ಬೇಕಾದಂಥ ದುಡ್ಡು ಬರುತ್ತಾ ಏಜೆನ್ಸಿಗಳ ಕಡೆಯಿಂದ. ಒಂದು ಕಂಪ್ಲೇಂಟ್ ಮಾಡಿದರೆ ಅದನ್ನು ತೆಗೆದುಹಾಕ್ಸೋಕೆ ಅವ್ರು ದುಡ್ಡು ಕೊಟ್ಟು ತೆಗೆದುಹಾಕಿಸ್ತಾರೆ. ಅದೇ ರೀತಿಯಾಗಿ ಇದನ್ನು ನೋಡ್ಕೊತ ಕುಂತ ಜಿಲ್ಲಾಧಿಕಾರಿಗಳು ಈ ಕಡೆ ಸ್ವಲ್ಪ ಕಣ್ಣು ತೆರೆದು ನೋಡ್ರಿ ಮಾನವಿ ಕಡೆ. ನಮ್ಮ ಮೋದಿಯವರು ಮಾಡಿದಂಥ, ನಮ್ಮ ಕೇಂದ್ರ ಸರ್ಕಾರದ ಗೌರವಾನ್ವಿತ ಪ್ರಧಾನಮಂತ್ರಿ ಅವರು ಮಾಡಿದಂತಹ ಉಜ್ವಲ ಯೋಜನೆ ಬಡ ರೈತರಿಗೆ, ಮಹಿಳೆಯರಿಗೆ ಇದೊಂದು ಮನೆಗೂ ತಲುಪಿಸಕ್ಕಂಥ ಯೋಜನೆಯಾಗಿದ್ದು, ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ದಯವಿಟ್ಟು ಇದರ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕಾಗಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಈ ಮೂಲಕ. ನಾನು ತಿಮ್ಮಣ್ಣ ತಂದೆ ಶರಣಪ್ಪ ಹಿರೇಕೊಟ್ನಿಕಲ್. ತಮ್ಮಲ್ಲಿ ಹೇಳಿಕೆ ಕೊಡುವುದೇನೆಂದರೆ, ಗ್ಯಾಸ್ ಸಿಲಿಂಡರ್ ಸಣ್ಣ ಕುಟುಂಬಸ್ಥರಿಗೆ ಕೊಡುವುದನ್ನು ಬಿಟ್ಟು ತಾವು ಬೇರೆ ಕಡೆಗೆ ಶಾಮೀಲಾಗಿ ಬೇರೆ ಕಡೆಗೆ ಸಪ್ಲೈ ಮಾಡುವುದು ಸಮಾಜದ ವಿರುದ್ಧ. ಇದು ಅಧಿಕಾರಿಗಳೇ, ಆಹಾರ ಇಲಾಖೆ ಕೃಷ್ಣಪ್ಪನವರೇ ತಾವೇ ಮೇಲಧಿಕಾರಿಗಳ, ಏನು ನಿಮಗೆ ಯಾರಾದರೂ ಮೇಲಧಿಕಾರಿಗಳು ಇದ್ದಾರೋ ಇಲ್ಲವೋ? ಎಲ್ಲರೂ ಒಂದಾಗಿ ನುಡಿದಂತೆ ನಡೆದ ಸರ್ಕಾರ, ಬಸ್ಸುಗಳಿಗೆ ಎಲ್ಲಿ ಬೇಕಲ್ಲಿ ನುಡಿದಂತೆ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಉಳಿಸ್ತಾ ಇಲ್ಲ ನೀವು. ಸಾಬ್ರೆ, ಎಚ್ಚೆತ್ತುಕೊಂಡು ಇಲ್ಲಿಂದಾದರೂ ತಾವು ಗಮನ ಇಟ್ಟು ಇದನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಡುವುದು ಭಾಳ ಉತ್ತಮ. ಮತ್ತು ಇನ್ನೂ ಜೋರಾಗಿ ನಾವು ಮಾಧ್ಯಮದವರು ಒಂದಿಗೆ ನಾವು ಅವರಿಗೆ ತೊಂದರೆ ಕೊಟ್ಟಾದರೂ ನಾವು ವೈರಲ್ ಮಾಡಲು ಸಜ್ಜಾಗಿದ್ದೇವೆ. ಏನು ಸರ್, ಗೃಹ ಬಳಕೆ ಸಿಲಿಂಡರ್ ಅಂದರೆ ಜನರಿಗೆ ಕುಟುಂಬಸ್ಥರು ಕೊಡೋದನ್ನ ಡಾಬಾಗಳಿಗೆ, ಹೋಟೆಲ್ಗಳಲ್ಲಿ ಎಲ್ಲಿ ಬೇಕಲ್ಲೇ ಉಪಯೋಗಿಸ್ತಾರೆ. ಅಂದರೆ ಜನರಿಗೆ ಮುಟ್ಟಲ್ಲ, ಇಲ್ಲಿ ಡಾಬಾಗಳಿಗೆ ಹೆಂಗೆ ಮುಟ್ತದೆ ಸರ್? ಇದನ್ನು ದೊಡ್ಡ ಅಪರಾಧ ಅಲ್ಲ ಸರ್? ಇದು ದೊಡ್ಡ ಅಪರಾಧ ಅಂತ ಕೇಳ್ತಾರೇನ್ರಿ? ನಾವು ಎಷ್ಟು ವೈರಲ್ ಮಾಡಿದ್ರು ಕೂಡ ಅವ್ರಿಗೇನು ಅರಿವಿದ್ದಂಗಿಲ್ಲ. ಇದು ಗೃಹ ಬಳಕೆಗೆ ಮಾಡಿದಂಥ ಸಿಲಿಂಡರ್ಗಳನ್ನ ಇವರಿಗೆ ಮಾಹಿತಿ ಇರ್ಬೋದು, ಅಲಕ್ಷ್ಯದಲ್ಲಿರ್ಬೋದು. ಇವ್ರಿಗೇನು ಲೆಕ್ಕದಲ್ಲಿ ಇದ್ದಂಗಿಲ್ಲ, ಸರ್ಕಾರದ್ದು ಭಯ ಇದ್ದಂಗಿಲ್ಲ, ರಾಜಕಾರಣಿಗಳದ್ದು ಭಯ ಇದ್ದಂಗಿಲ್ಲ ಇವ್ರಿಗೆ. ಇವರು ಈ ರೀತಿ ಗೃಹ ಬಳಕೆಗೆ ಕೊಡಬೇಕಾದ ಸಿಲಿಂಡರ್ಗಳನ್ನ ತಾವು ಗ್ಯಾರೇಜ್ಗಳಿಗೆ ಎಲ್ಲೆಲ್ಲೋ ಎಕಡೆಕಡೆ ಬೇರೆ ಬೇರೆ ಕಡೆಗೆ ಸಪ್ಲೈ ಮಾಡ್ತಾರಂದ್ರೆ ಏನಿದು ಅವ್ಯವಹಾರ? ಇದು ಎಷ್ಟು ಅವ್ಯವಹಾರ ರೀ ಇದು? ನಿಮಗೇನು ತಿಳಿತದ? ತಿಳಿಯಂಗಿಲ್ಲ ರೀ. ನಿಮಗೆ ಜ್ಞಾನ ಇದೆನಾ ಇಲ್ಲವಾ? ಇಲ್ಲ ನಿಮ್ಗೆ ಯಾರಾದರೂ ಗಂಟು ಬಿದ್ದಿದ್ದಾರಾ? ಇದು ಬೇರೆ ಕಡೆಗೆ ಸಪ್ಲೈ ಮಾಡಿ ಏನನ್ನ ಕಮಿಷನ್ಗೋಸ್ಕರ, ದುಡ್ಡಿಗೋಸ್ಕರ, ದುರಾಸೆಗೋಸ್ಕರ ಇದೆಲ್ಲ ಮಾಡೋದು ಒಳ್ಳೆಯದಲ್ಲ. ಒಳ್ಳೆ ರೀತಿಯಿಂದ ಸರಿಯಾಗಿ ನಡ್ಕೊಂಡ್ರೆ ತಮಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ರಾಜಕಾರಣಿಗಳು ಸಹ ಗೌರವವನ್ನು ಕಾಪಾಡ್ತಾರ ಅಥವಾ ಎಲ್ಲ ಬೀದಿ ಪಾಲು ಮಾಡ್ತಾರ? ತಯಾರಾಗಿ ನಿಂತ್ಕೊಂಡಿರ್ಯಾ? ಹೆಂಗೆ ರೀ? ಸರಾಯಿ ಕುಡಿಯೋರು, ಎಂಡ ಕುಡಿಯೋರು ಕೂಡ ಮಾಡೋಂಗಿಲ್ಲ ಈ ಅವ್ಯವಹಾರ. ಅವರು ಒಳ್ಳೆ ರೀತಿಯಿಂದ ನಡ್ಕೊತಾರೆ, ಕುಡ್ದಾಗ ಅಷ್ಟೇ ಕಬಾಸ್ತಾರ. ಪಬ್ಲಿಕ್ಕಾಗಿ ಕಡಿದಿಗೆ ಕಡ್ಡಾಯವಾಗಿ ಮಾಡ್ತಕ್ಕಂಥ ಅವ್ಯವಹಾರಗಳಿವು. ನೋಡ್ರಿ ಸ್ವಲ್ಪ ಬೇಸ್ ತಿಳ್ಕರಿ. ಕುಡ್ದವ್ರನ್ನ ಮಾಡ್ತಾರೆ ಇಂಥ ಅವ್ಯವಹಾರ, ಕುಡ್ಕರನ್ನ ಮಾಡ್ತಾರ. ಪಾಪ ಆಟೋಗಳಲ್ಲಿ ದುಡಿ ಜನರಿಗೆ ಎಷ್ಟು ಕಷ್ಟ ಬೀಳ್ತಾರೆ. ಅವ್ರ ಮಕ್ಕನ ನೋಡ್ರಿ, ಒಳ್ಳೆ ರೀತಿಯಿಂದ ನಡ್ಕರಿ. ಎಲ್ಲ ಇಲಾಖೆಗಳಲ್ಲಿ ಈ ದುರ್ವ್ಯವಹಾರ ಹೆಚ್ಚಾಗಿಬಿಟ್ಟದ. ದಯಮಾಡಿ ಇದನ್ನು ಕಡಿಮೆ ಮಾಡಬೇಕಂತೇಳಿ ಈ ವರದಿಗಾರರಲ್ಲಿ ನಾವು ಒತ್ತಾಯಪೂರ್ವಕ